ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಯಾವಾಗ ಶುರುವಾಗುತ್ತೆ, OTTಯಲ್ಲಿ ಶುರುವಾಗುತ್ತಾ, ಏನು ಎತ್ತ ಅನ್ನುವಂಥ ಪ್ರಶ್ನೆಗೆ ಇದೀಗ ಕಲರ್ಸ್ ಕನ್ನಡ ವಾಹಿನಿ ದಿಢೀರಂತ ಸುದ್ದಿಗೋಷ್ಠಿಯನ್ನು ಮಾಡಿದೆ. ಸೊ ಈ ಮೂಲಕ ಬಿಗ್ ಬಾಸ್ನ ಒಂದಷ್ಟು ಅಪ್ಡೇಟನ್ನು ಕೊಟ್ಟಿದೆ. ಕಿಚ್ಚ ಸುದೀಪ್ ಇರ್ತಾರಾ, OTT ಸೀಸನ್ ಇರುತ್ತಾ, ಬಿಗ್ ಬಾಸ್ ಕನ್ನಡ ಯಾವಾಗ ಶುರುವಾಗುತ್ತೆ, ಹೀಗೆ ಸಾಕಷ್ಟು ಅಪ್ಡೇಟ್ಗಳು ಸಿಕ್ಕಿದೆ. ಜೊತೆಗೆ ಕಲರ್ಸ್ ಕನ್ನಡ ಇಷ್ಟು ದಿಢೀರನೇ ಸುದ್ದಿಗೋಷ್ಠಿ ಮಾಡಿರುವಂಥ ಕಾರಣ ಏನು ಅನ್ನುವಂಥದ್ದನ್ನು ಕೂಡ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬಿಗ್ ಬಾಸ್ ವೀಕ್ಷಕರಂತೂ ಈ ವಿಡಿಯೋನ ನೋಡಲೇಬೇಕು. ಹೌದು, ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋನಲ್ಲಿ ಈ ಬಾರಿ ಯಾರ್ಯಾರು ಸ್ಪರ್ಧಿಗಳಾಗಿ ಬರ್ತಾರೆ, ಯಾರು ನಿರೂಪಕರು, ಯಾವಾಗ ಶುರುವಾಗುತ್ತೆ, ಹೀಗೆ ನಾನಾ ಪ್ರಶ್ನೆಗಳು ಆಗಾಗ ಹೇಳ್ತಾನೆ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಜನ ಇದರ ಬಗ್ಗೆ ಚರ್ಚೆ ಮಾಡ್ತಾನೆ ಇರ್ತಾರೆ. ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗೋ ಬಗ್ಗೆ ಕಲರ್ಸ್ ಕನ್ನಡ ಸುದ್ದಿಗೋಷ್ಠಿಯನ್ನು ಕರೆದಿರುವಂಥದ್ದು. ಇದರ ಜೊತೆಗೆ ವಾಹಿನಿಯಿಂದ ಇಲ್ಲಿ ತನಕ ಯಾವುದೇ ಪ್ರೋಮೋ ಕೂಡ ರಿಲೀಸ್ ಆಗಿಲ್ಲ, ಯಾವಾಗ ಬಿಗ್ ಬಾಸ್ ಶುರುವಾಗುತ್ತೆ ಅಂತ. ಇನ್ನು ಕಿಚ್ಚ ಸುದೀಪ್ ಅಥವಾ ಹೊಸ ನಿರೂಪಕರ ಜೊತೆ ಹೊಸ ಪ್ರೋಮೋ ಶೂಟ್ ಆಗಿದೆ ಅನ್ನುವಂಥ ಗಾಳಿ ಸುದ್ದಿ ಕೂಡ ಈ ಹಿಂದೆ ಹರಿದಾಡಿತ್ತು. ಬಟ್ ಅದು ಇನ್ನೂ ಶುರುವಾಗಿಲ್ಲ. ಹೀಗಿರುವಾಗ ಕಲರ್ಸ್ ವಾಹಿನಿ ದಿಢೀರನೆ ಬಿಗ್ ಬಾಸ್ ಪತ್ರಿಕಾಗೋಷ್ಠಿ ಕರೆದಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಬಂದಿದೆ ಸ್ನೇಹಿತರೆ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗೋ ಮುಂಚೆ ಏನಾದರೂ OTT ಸೀಸನ್ ಬರುತ್ತಾ ಅಥವಾ ಬಿಗ್ ಬಾಸ್ ಶೋ ಬಗ್ಗೆ ಸಾಕಷ್ಟು ಗಾಳಿ ಸುದ್ದಿಗಳು ಹರಿದಾಡ್ತಾ ಇದೆ. ಹೀಗಾಗಿ ಇವುಗಳಿಗೆ ಸ್ಪಷ್ಟನೆ ನೀಡೋದಕ್ಕೆ ಏನಾದರೂ ಪತ್ರಿಕಾಗೋಷ್ಠಿ ಆರಂಭಿಸಿದ್ದಾರಾ ಅನ್ನುವಂಥದ್ದು ಎಲ್ರಿಗೂ ಕೂಡ ಇತ್ತು. ಯಾಕಂತಂದರೆ ದಿಢೀರನೇ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಅಂದಹಾಗೆ ಈಗಾಗಲೇ ಒಂದು ಸೀಸನ್ OTT ಶುರುವಾಗಿತ್ತು. ಈ OTTಯಲ್ಲಿ ಫಿನಾಲೆಯಲ್ಲಿದ್ದ 4 ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ನೇರ ಎಂಟ್ರಿಯನ್ನು ಕೊಟ್ಟಿದ್ರು. ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಂತ್ಯದಲ್ಲಿ ಬಿಗ್ ಬಾಸ್ ಶುರುವಾಗಿ ಜನವರಿ ಫೆಬ್ರವರಿ ಒಳಗಡೆ ಬಿಗ್ ಬಾಸ್ ಎಂಡ್ ಆಗುತ್ತೆ. ಸೊ OTT ಸೀಸನ್ ಈಗ ಶುರುವಾದರೆ ಸೆಪ್ಟೆಂಬರ್ನಲ್ಲಿ TV ಸೀಸನ್ ಕೂಡ ಆರಂಭ ಆಗಬಹುದು ಸ್ನೇಹಿತರೆ. ಸೊ OTT ಅಂತ ಬಂದಾಗಲೂ ಕೂಡ ಸಾಕಷ್ಟು ಕ್ಲಿಕ್ ಕೂಡ ಆಗಿಲ್ಲ. ಆದರೆ ಫಿನಾಲೆ ಕಂಟೆಸ್ಟೆಂಟ್ಗಳನ್ನು ಆಯ್ಕೆ ಮಾಡಿ ನೆಕ್ಸ್ಟ್ ಸೀಸನ್ಗೆ ತಂದಿದ್ರು. ಆದರೆ OTTಯಲ್ಲೂ ಕೂಡ ಅಷ್ಟು ಎಂಟರ್ಟೈನ್ಮೆಂಟ್ ಸಿಕ್ಕಿರಲಿಲ್ಲ. ಅದಾದ ಮೇಲೆ OTTಯನ್ನು ಕಂಟಿನ್ಯೂ ಮಾಡಿಲ್ಲ. ಬಟ್ OTT ಒಂದು ರೀತಿಯಾಗಿ ಫ್ಲಾಪ್ ಅಂತ ಕೂಡ ಸಾಕಷ್ಟು ಜನ ಹೇಳಿದ್ರು. ಬಿಗ್ ಬಾಸ್ ಕನ್ನಡ ಶೋನ ಮುಂದಿನ ಸೀಸನ್ನನ್ನು ಯಾರು ನಿರೂಪಣೆ ಮಾಡ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಇದರ ಜೊತೆಗೆ ಇತ್ತೀಚೆಗೆ ಮಾಧ್ಯಮವೊಂದಕ್ಕೆ ನೀಡಿದಂಥ ಸಂದರ್ಶನದಲ್ಲಿ ಕಿಚ್ಚ ಸುದೀಪ್ ಅವರು ಈ ಬಗ್ಗೆ ಮಾತನಾಡಿದರು. ನಾನು ಯಾವ ವೇದಿಕೆಯಲ್ಲಿ ಈ ಬಗ್ಗೆ ಮಾತನಾಡಬೇಕೋ ಅಲ್ಲೇ ಮಾತಾಡ್ತೀನಿ, ಆಗಲೇ ಬಿಗ್ ಬಾಸ್ಗೆ ಒಂದು ಮರ್ಯಾದೆ ಅನ್ನುವಂಥ ವಿಚಾರವಾಗಿ ಹೇಳಿದ್ರು. ಸೊ ಬಿಗ್ ಬಾಸ್ ನಿರೂಪಣೆ ಮಾಡೋ ಬಗ್ಗೆ ಸ್ಪಷ್ಟನೆ ನೀಡೋದಕ್ಕೆ ಈ ಪತ್ರಿಕಾಗೋಷ್ಠಿ ಕರೆಯಲಾಗಿದೆಯಾ, ಈ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡೋ ಬಗ್ಗೆ ಮಾತನಾಡ್ತಾರಾ ಅನ್ನೋದು ಕಾದು ನೋಡಬೇಕು ಸ್ನೇಹಿತರೆ. ಸೊ ಕಿಚ್ಚ ಸುದೀಪ್ ಅವರು ಈ ಹಿಂದಿನ ಸೀಸನ್ನಲ್ಲಿ ಭಾಗಿಯಾದ ವೇಳೆ ಮುಂದೆ ಬಿಗ್ ಬಾಸ್ ನಿರೂಪಣೆ ಮಾಡೋದಿಲ್ಲ ಅಂತ ಟ್ವೀಟನ್ನು ಕೂಡ ಮಾಡಿದ್ರು. ಅಂದಹಾಗೆ ಈ ಬಾರಿ ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡೋದಕ್ಕೆ ಒಂದಷ್ಟು ರೂಲ್ಸ್ಗಳನ್ನು ಹಾಕಿದ್ದಾರಂತೆ. ಸೊ ಹೀಗಾಗಿ ಈ ಬಾರಿಯ ಪತ್ರಿಕಾಗೋಷ್ಠಿ ಸಾಕಷ್ಟು ಕುತೂಹಲವನ್ನು ಕೆರಳಿಸಿರುವಂಥದ್ದು. ಸೊ ಬಿಗ್ ಬಾಸ್ ಶೋನಲ್ಲಿ ರಾಜಕಾರಣಿ, ಜ್ಯೋತಿಷಿಗಳು, ನಟ ನಟಿಯರು, ಕ್ರೀಡೆಯಲ್ಲಿದ್ದವರು, ಹೀಗೆ ಫೇಮಸ್ ಆದವರಿಗೆ ಅವಕಾಶ ಇರುತ್ತೆ. ಅದರಲ್ಲೂ ಕೂಡ ಒಂದಷ್ಟು ಕಾಂಟ್ರವರ್ಸಿಗಳನ್ನು ಮಾಡ್ಕೊಂಡಂಥ ನಟ ನಟಿ ಸ್ಪರ್ಧಿಗಳಿಗೆ ಎಂಟ್ರಿ ಸಿಗುತ್ತೆ. ಇದರ ಜೊತೆಗೆ ಒಂದೊಂದು ಸೀಸನ್ನಲ್ಲಿ ಸಾಮಾನ್ಯ ಜನರಿಗೂ ಕೂಡ, ಕಾಮನ್ ಮ್ಯಾನ್ಗೂ ಕೂಡ ಅವಕಾಶ ಸಿಕ್ಕಿತ್ತು. ಹೀಗಾಗಿ ಈ ಬಾರಿ ಯಾರ್ಯಾರು ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ ಅನ್ನೋದು ಕಾದು ನೋಡಬೇಕು. ಒಟ್ಟಿನಲ್ಲಿ OTT ಬರುತ್ತಾ ಅಥವಾ ಸೀಸನ್ 12 ಬರುತ್ತಾ ಅನ್ನೋದು ಈಗ ಇರುವಂಥ ಒಂದು ಯಕ್ಷ ಪ್ರಶ್ನೆ. ಸದ್ಯಕ್ಕೆ ಬಿಗ್ ಬಾಸ್ ಅಂದರೆ ಕಲರ್ಸ್ ಕನ್ನಡದಿಂದ ದಿಢೀರನೇ ಬಿಗ್ ಬಾಸ್ ಕನ್ನಡ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಸ್ನೇಹಿತರೆ. ಯಾವಾಗ ಎತ್ತ ಅನ್ನುವಂಥ ಕ್ಲಾರಿಟಿ ಇನ್ನಷ್ಟೇ ಸಿಗಬೇಕು. ಬಟ್ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಸೊ ಅಲ್ಲಿ ಏನು ನಡೆಯುತ್ತೆ ಅನ್ನೋದು ಕಾದು ನೋಡಬೇಕು, ಯಾವ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ. ಒಟ್ಟಿನಲ್ಲಿ ಈ ಬಾರಿ ಬಿಗ್ ಬಾಸ್ ಸೀಸನ್ 12ಕ್ಕೆ ಸ್ಪರ್ಧಿಗಳು ಅಂತ ಬಂದಾಗ ಕೆಲವೊಂದಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ. ಕಾಂಟ್ರವರ್ಸಿಯಲ್ಲಿ ವೈರಲ್ ಆಗಿರುವಂಥ ಫಾರ್ ಎಕ್ಸಾಂಪಲ್ ಮಡೇನೂರು ಮನು ಆಗಿರ್ಬೋದು, ಅಥವಾ ಸಾಕಷ್ಟು ಜನರ ಒಂದಷ್ಟು ಜ್ಯೋತಿಷಿಗಳ ದಿವ್ಯಾ ವಸಂತ ಆಗಿರ್ಬೋದು, ಆನಂದ್ ಗುರೂಜಿ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಗಿಲ್ಲಿ ನಟ ಆಗಿರ್ಬೋದು, ಕಾಮಿಡಿಯನ್, ಹೀಗೆ ಒಂದಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬೇಕು, ಗಮ್ಮತ್ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಸೊ ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಸೀಸನ್ 12ಕ್ಕೆ ಯಾರ್ಯಾರು ಬರಬಹುದು, ಯಾರು ಬರಲೇಬಾರ್ದು, ಜೊತೆಗೆ ಈ ಬಾರಿ ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡ್ತಾರಾ, ಕಿಚ್ಚ ಸುದೀಪ್
ಸುದೀಪ್ ಒಂದು ವೇಳೆ ನಿರೂಪಣೆ ಮಾಡಿಲ್ಲ ಅಂತಂದರೆ ಬೇರೆ ಯಾರು ನಿರೂಪಣೆ ಮಾಡ್ಬೋದು? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.